ಭಾಲ್ಕಿ ತಾಲೂಕಿನ ವಾಜರಖೇಡ್ ಪಂಚಾಯಿತಿ ವ್ಯಾಪ್ತಿಯ ಘೋಲತಾಂಡ ಗ್ರಾಮಕ್ಕೆ ಸುಸಜ್ಜಿತ ಡಾಂಬರ್ ರಸ್ತೆ ಕಾಣದೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಹೌದು, ಗ್ರಾಮದಲ್ಲಿ ಒಟ್ಟು 50 ಕುಟುಂಬಗಳಿದ್ದು 160ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಇನ್ನು 53 ವರ್ಷಗಳಷ್ಟು ಹಳೆಯ ಕಂದಾಯ ಗ್ರಾಮ ಇದಾಗಿದ್ದು, ಈ ಗ್ರಾಮಕ್ಕೆ ಬಸ್ ಸೌಕರ್ಯ ಇಲ್ಲದ ಕಾರಣ ಇವರೆಲ್ಲರೂ 3 ಕಿಲೋಮೀಟರ್ ಮಣ್ಣು ಜಲ್ಲಿ ಕಲ್ಲುಗಳ ಮೇಲೆ ನಡೆದುಕೊಂಡು ತೆರಳಬೇಕು. ಹಾಗಾಗಿ ತಾಂಡದಿಂದ ಪ್ರತಿನಿತ್ಯ 3 ಕಿಲೋಮೀಟರ್ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ರಸ್ತೆ ಮೂಲಕವೇ ಅಡ್ಡಾಡ್ತಿದ್ದು ಹೆಜ್ಜೆ ಹೆಜ್ಜೆಗೂ ಆತಂಕ ಎದುರಿಸುತ್ತಿದ್ದಾರೆ. ಇನ್ನು ದಾರಿಯುದ್ದಕ್ಕೂ ಮುಳ್ಳುಕಂಟಿಗಳು ಬೆಳೆದು ನಿಂತಿದ್ದು ಹಾವು ಚೀಳುಗಳು ರಸ್ತೆ ಮೇಲೆ ಓಡಾಡ್ತಿವೆ. ಹಗಲು ಹೊತ್ತಿನಲ್ಲೂ ಕೂಡ ಇಲ್ಲಿ ಜನರು ಒಂಟಿಯಾಗಿ ತೆರಳಲು ಹೆದರುತ್ತಿದ್ದಾರೆ. ಹೀಗಾಗಿ ರಸ್ತೆ ಎರಡು ಕಡೆಗಳಲ್ಲೂ ಕೂಡ ಜಾಲಿ ಮರಗಳು ಬೆಳೆದು ನಿಂತಿದ್ದು ರಸ್ತೆ ಕಡೆ ವಾಲಿ ನಡೆದಾಡಲು ಮತ್ತಷ್ಟು ಇಕ್ಕಟ್ಟು ಉಂಟಾಗಿದೆ. ಇನ್ನು ಘೋಲತಾಂಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ 3 ಹಳ್ಳಗಳು ಬರ್ತವೆ. ಇವು ಸ್ವಲ್ಪ ಮಳೆ ಸುರಿದರೆ ಸಾಕು ಹಳ್ಳ ತುಂಬಿ ಹರಿಯುತ್ತವೆ. ಇನ್ನು ಸ್ವಲ್ಪ ಮಳೆ ಆದ್ರೆ ದಾರಿ ಕೆಸರು ಗದ್ದೆ ಅಂತ ಆಗುತ್ತೆ. ಇನ್ನು ವೃದ್ಧರು, ಹೆರಿಗೆ, ಇತರ ವೇಳೆ ತುರ್ತಾಗಿ ಆಸ್ಪತ್ರೆಗೆ ತೆರಳಬೇಕಾದ್ರೆ ಮಂಚ ಭುಜದ ಮೇಲೆ ಹೊತ್ಕೊಂಡು ಹೋಗಲೇಬೇಕು. ಇನ್ನು ಕೂಡಲೇ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಗ್ರಾಮಸ್ಥರ ಬೇಡಿಕೆ ಇಟ್ಟಿದ್ದಾರೆ. ಇನ್ನಾದರೂ ಇತ್ತ ಗಮನ ಹರಿಸಿ ರಸ್ತೆ ಮಾಡಿ ಸಮಸ್ಯೆಗೆ ಪರಿಹಾರ ನೀಡುವಂತೆ ಗ್ರಾಮದ ಮುಖಂಡ ಪ್ರವೀಣ್ ಸುರೇಶ್ ಪಾಟೀಲ್ ಅವರು ಹಾಗೂ ಗ್ರಾಮಸ್ಥರಾದಂತಹ ಕಿಶನ್ ಸೋಮಾಜಿ ಚೌಹಾಣ್, ಸುಭಾಷ್ ಜಾಧವ್, ಮೋಹನ್ ಚೌಹಾಣ್, ಸಂಜು ಚೌಹಾಣ್, ವಿನಾಯಕ್ ರಾಠೋಡ್, ಶಿಶಿರಾವ್ ರಾಠೋಡ್, ಬಾಳು ಚೌಹಾಣ್, ಅನುಸಾಯ್ ಚೌಹಾಣ್, ಸೀತಾಬಾಯಿ ಚೌಹಾಣ್, ರಾಜು ಜಾಧವ್, ಅವಿನಾಶ್ ಚೌಹಾಣ್, ಪ್ರಕಾಶ್ ಚೌಹಾಣ್, ರಮೇಶ್ ಚೌಹಾಣ್ ಸೇರಿ ಹಲವರು ಆಗ್ರಹಿಸಿದ್ದಾರೆ. ಬೇಕು ಬೇಕು ನ್ಯಾಯ ಬೇಕು, ಬೇಕು ಬೇಕು ಹದ್ದಿ ಬೇಕು, पाहिजे 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 रस्ता पाहिजे, पाहिजे पाहिजे रस्ता पाहिजे, पाहिजे पाहिजे रस्ता पाहिजे, पाहिजे पाहिजे रस्ता पाहिजे. परो खाया कशा किती लोक आता पायाची काढायचं असं झूम करून पायाची काढायची. हॅलो हॅलो गाणे गाणे मोबाईल गरमा कसं जाणार होती, कसं जाणार होती गरमा ठोसडा करा असल्या रस्त्याला घेऊन अशी चालू राहावं लागतं मध्ये. पाहिजे 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 रस्ता पाहिजे, पाहिजे पाहिजे रस्ता पाहिजे, पाहिजे पाहिजे रस्ता पाहिजे, पाहिजे पाहिजे रस्ता पाहिजे, पाहिजे पाहिजे रस्ता पाहिजे. 40 वर्षापासून रस्ता नाही तर आम्ही कसं याव, कसं जाऊ.